नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं मिथ्यासिद्धान्तदुर्ध्वान्तविध्वंसरविचक्षणः जयतीर्थाख्यतरणिः भासतां नो हृदम्बरे दानवैराग्यभक्त्यादिकल्याण गुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेजमिष्टदं वन्दे परोरार्चक्रवर्तिनं पूर्णप्रत्नसुहृत्पात्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ಆಚಾರ್ಯರು ಪ್ರಾದುರ್ಭೂತರಾದ ವೇದವ್ಯಾಸರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ದೃಶಾಮಹಾಜ್ಞಾನಭುಜಂಗದಷ್ಟಮುಜ್ಜೀವಯಾಮೋ ಜಗದತ್ಯರೋಚತ. ಪ್ರತಿಯೊಬ್ಬರಿಗೂ ತಾವು ದೊಡ್ಡ ಜ್ಞಾನಿಗಳು ಅನ್ನೋ ಭ್ರಮೆ ಇರುತ್ತೆ. ಅವರೆಲ್ಲರೂ ಕೂಡ ಪರಮಾತ್ಮನ ಬಳಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕಂತೆ. ಏನು ಅಂದರೆ, ವೇದವ್ಯಾಸರು ಏನು ಮಾಡಿದ್ದು ಅಂದರೆ, ಅಜ್ಞಾನವೇ ಒಂದು ಹಾವಂತೆ. ಆ ಹಾವಿನ ಒಂದು ಪ್ರಭಾವದಿಂದ ಹಾವಿನ ಕಡಿತಕ್ಕೆ ತುತ್ತಾಗಿ ಇಡೀ ಜಗತ್ತಿನಲ್ಲೇ ಒಂದು ರೀತಿಯಲ್ಲಿ ಹಾಹಾಕಾರ ಉಂಟಾಗಿತ್ತು. ಇಡೀ ಜಗತ್ತನ್ನು ತನ್ನ ಕೇವಲ ಎರಡು ಪ್ರೇಮ ಕಣ್ಣಿನ ಕುಡಿನೋಟದಿಂದಾಗಿ ವೇದವ್ಯಾಸರು ಮತ್ತು ಪುನಃ ಉಜ್ಜೀವನಗೊಳಿಸ್ತಾರೆ. ಇಂತಹ ವೇದವ್ಯಾಸರನ್ನು ನಾವೆಲ್ಲ ಏನು ಕೇಳಿಕೊಳ್ಳಬೇಕು ಅಂದರೆ, ನಮಗೂ ನಾವು ಅಜ್ಞಾನವೆಂಬ ಹಾವಿನ ಪ್ರಭಾವಕ್ಕೆ ಒಳಗಾಗಿದ್ದೇವೆ. ನಮಗೆ ಯಾವುದು ಸರಿಯಾದ ಜ್ಞಾನ ಅಂತ ಗೊತ್ತಿಲ್ಲ. ಅದರಿಂದಾಗಿ ಆದಷ್ಟು ಸಂಸಾರಕ್ಕೆ ಮಾರಕವಾದ, ಮೋಕ್ಷಕ್ಕೆ ಸಾಧನವಾದ ಜ್ಞಾನ ನಮಗೆ ನೀಡಬೇಕು ಅಂತ ಎಲ್ಲರೂ ವೇದವ್ಯಾಸರ ಬಳಿ ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡಬೇಕೆಂಬ ನೀತಿಯು ಆಚಾರ್ಯರ ಮನಸ್ಸಿನಲ್ಲಿದೆ. ಸಲೋಕಧರ್ಮಾಭಿರರಕ್ಷಯ ಪಿತುಃ ದ್ವಿಜತ್ವಮಾಪ್ಯಾಶು ಪಿತುರ್ದದೌ ನಿಜಂ ಜ್ಞಾನಂ ತಯೋ ಸಂಸ್ಮೃತಿ ಮಾತ್ರ ತತ್ಸದಾ ಪ್ರತ್ಯಕ್ಷ ಭಾವಂ ವರಮಾತ್ಮನೋ ದದೌ. ವೇದವ್ಯಾಸರಿಗೆ ತಕ್ಷಣದಲ್ಲೇ ಕೇವಲ 7 ದಿನ ಪರಾಶರ ಋಷಿಗಳು ಉಪನಯನ ಸಂಸ್ಕಾರ ಮಾಡಿದ್ದಾರೆ. ತಕ್ಷಣ ಪರಾಶರರಿಗೆ ಎಲ್ಲ ಜ್ಞಾನೋಪದೇಶ ಮಾಡಿ ಇಬ್ಬರಿಗೂ ಒಂದು ವರ ಕೊಡ್ತಾರೆ. ಏನು ಅಂದರೆ, ನನಗೆ ಅನೇಕ ದೇವಕಾರ್ಯ ಉಂಟು, ಆದ್ದರಿಂದ ನಾನು ಈಗಲೇ ನಿಮ್ಮಿಂದ ದೂರ ಆಗ್ತೇನೆ.
ನೀವಿಬ್ಬರು ಸ್ಮರಣೆ ಮಾಡಿಕೊಂಡಾಗ ನಿಮಗೆ ನಾನು ಅವಶ್ಯ ಪ್ರತ್ಯಕ್ಷ ಆಗ್ತೇನೆ ಅಂತ ವರ ಇತ್ತು. ಸತ್ಯವತಿ ದೇವಿಗೆ ವೇದವ್ಯಾಸ ಕಶ್ಚನ ಋಷಿ ಅಂತೆಲ್ಲ ಕೆಲವರು ಅಪ್ರಬುದ್ಧರು ಹಾಸ್ಯ ಮಾಡ್ತಾರೆ. ಆದರೆ ಅವರ ಸಾಮರ್ಥ್ಯ ನೋಡಬೇಕು ನಾವು. ಪುನಃ ಸತ್ಯವತಿ ದೇವರಿಗೆ ಕನ್ಯಾತ್ವ ಬರುವ ಹಾಗೆ ವರ ಕೊಟ್ಟಿದ್ದಾರೆ. ಯಾಕೆಂದರೆ ಮುಂದೆ ಶಂತನುವಿನ ವಿವಾಹ, ಪತ್ನಿಯಾಗಿ ಇನ್ನೂ ಅನೇಕ ಕಾರ್ಯ ಉಂಟು. ಅದರಿಂದಾಗಿ ಸ್ವಯಂ ಸತ್ಯವತಿಗೆ ಕನ್ಯಾತ್ವ ಬರುವಂತೆ ಮಾಡ್ತಾರೆ. ಆದ್ದರಿಂದ ಕಶ್ಚನ ಋಷಿ ಎಂಬ ಪ್ರವಾದ ಅಯುಕ್ತ ಅಂತ ಹೇಳಿ ಸ್ಪಷ್ಟ ಆಗುತ್ತೆ. ಈ ರೀತಿಯಲ್ಲಿ ವೇದವ್ಯಾಸರು ಇಲ್ಲಿಂದ ಸಾಗಿ ದ್ವೈಪಾಯನಸೋಥ ಜಗಾಮಮೇರುಂ ಚತುರ್ಮುಖಾದ್ಯೈರನುಗಮ್ಯಮಾನಃ ಉದ್ಧೃತ್ಯ ವೇದಾನಖಿಲಾನ್ ಸುರೇಭ್ಯೋ ದದೌ ಮುನಿಭ್ಯಶ್ಚ ಯಥಾದಿಸೃಷ್ಟೌ. ಬಳಿಕ ಎಲ್ಲ ಬ್ರಹ್ಮಾದಿ ದೇವತೆಗಳು ವೇದವ್ಯಾಸದೇವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಮೇರು ಪರ್ವತಕ್ಕೆ ಹೋಗಿ ವೇದವ್ಯಾಸರು ಮೊಟ್ಟ ಮೊದಲು ಮಾಡಿದ ಕೆಲಸ ಎಲ್ಲ ವೇದಗಳನ್ನು ಉಪದೇಶ ಮಾಡ್ತಾರೆ. ಹೇಗೆ ಅಂದರೆ ಯಥಾದಿ ಸೃಷ್ಟವು, ಮೊಟ್ಟ ಮೊದಲ ಸೃಷ್ಟಿಯಲ್ಲಿ ವೇದದ ಬಗ್ಗೆ ಅರಿವು ಯಾರಿಗೂ ಇರೋದಿಲ್ಲ. ಪರಮಾತ್ಮ ಹೇಗೆ ಚತುರ್ಮುಖ ಬ್ರಹ್ಮದೇವರಿಗೆ ವೇದ ಉಪದೇಶ ಮಾಡ್ತಾನೋ ಆ ಸ್ಥಿತಿಯಲ್ಲಿ ಈಗಲೂ ಎಲ್ಲ ವೇದ ಪುರಾಣ ಎಲ್ಲ ಲುಪ್ತಾಗಿತ್ತು. ಆದ್ದರಿಂದಾಗಿ ಆದಿ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಹಾಗೆ ವೇದವ್ಯಾಸರು ಎಲ್ಲ ದೇವತೆಗಳಿಗೆ, ಮುನಿಗಳಿಗೆ ಸಮಗ್ರ ವೇದದ ವಾಂಗ್ಮಯವನ್ನು ಮತ್ತು ಪುನಃ ಎಲ್ಲರಿಗೂ ಪಾಠ ಮಾಡ್ತಾರೆ. ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ ತಚ್ಶುಶ್ರುವಲ್ ಬ್ರಹ್ಮಗಿರೀಶ ಮುಖ್ಯಾಃ ಸುರಾ ಮುನೀನಾಂ ಪ್ರವರಾಶ್ಚ ತಸ್ಮಾತ್. ಈ ರೀತಿಯಾಗಿ ಅನೇಕ ಶಾಸ್ತ್ರಗಳನ್ನು ಸ್ವಯಂ ತಾವು ನಿರ್ಮಾಣ ಮಾಡಿ ಎಲ್ಲ ಶಾಸ್ತ್ರಗಳ ಪರಮ ಮುಖ್ಯ ಗುರಿ ಏನು ಅಂದರೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳೋದು. ಈ ಮುಖ್ಯವಾಗಿ ಎಲ್ಲ ಶಾಸ್ತ್ರಗಳ ಮುಖ್ಯ ಸಾರ ಏನು ಅಂತ ನಮಗೆ ಜ್ಞಾನ ಬರಲಿಕ್ಕೆ ಒಂದು ಮುಖ್ಯವಾದ ಗ್ರಂಥ ಬೇಕು ಅಂತ ಅನಿಸಿ ಬ್ರಹ್ಮಸೂತ್ರ ರಚನೆ ಮಾಡ್ತಾರೆ. ಸ್ವಯಂ ಬ್ರಹ್ಮಸೂತ್ರದ ಪಾಠವನ್ನು ಎಲ್ಲ ಬ್ರಹ್ಮರುದ್ರಾದಿ ದೇವತೆಗಳು ವೇದವ್ಯಾಸರ ಮುಖದಿಂದ ಕೇಳಿದ್ದಾರೆ. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ವೇದೋತ್ತಮಂ ತಜ್ಜ ವಿಧಾತೃ ಶಂಕರ ಪ್ರಧಾನಕೈಸ್ತನ್ಮುಖತಃ ಸುರೈಶ್ರುತಂ. ಮತ್ತೊಂದು ಗ್ರಂಥ ಬರೆಯಬೇಕು ಅನ್ನೋ ಮನಸ್ಸು ಬಂತಂತೆ ವೇದವ್ಯಾಸರಿಗೆ. ಅದು ಹೇಗೆ ಅಂದರೆ ಸಕಲ ಶಾಸ್ತ್ರಾರ್ಥಗಳಿಗೆ ಒಂದು ದೃಷ್ಟಾಂತ ರೂಪವಾಗಿ ಚಕ್ರೇ ಮಹಾಭಾರತ ನಾಮಧೇಯಂ, ಮಹಾಭಾರತ ಎಂಬ ಗ್ರಂಥ ತಾವು ಸ್ವಯಂ ರಚನೆ ಮಾಡ್ತಾರೆ. ರಚನೆ ಮಾಡಿ ಎಲ್ಲ ಬ್ರಹ್ಮರುದ್ರಾದಿಗಳಿಗೆ ತಮ್ಮ ಮುಖಕಮಲ ಎಲ್ಲ ಬ್ರಹ್ಮರುದ್ರಾದಿಗಳು ಅವರ ಮುಖದಿಂದಲೇ ಸಾಕ್ಷಾತ್ ಶ್ರವಣ ಮಾಡಿದ್ದಾರೆ. ವಾದಿರಾಜರ ಅಪರೂಪ ಒಂದು ಅಂಶವನ್ನು ನಿರೂಪಣೆ ಮಾಡ್ತಾರೆ ಇಲ್ಲಿ. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಮಿತ್ಯತ್ರ ಸಮಸ್ತ ಶಾಸ್ತ್ರಾರ್ಥ ದೃಷ್ಟಾಂತ ರೂಪಮಿತ್ಯರ್ಥ. ರಾಜಸೂಯೇ ಅಗ್ರಪೂಜೆಯ ಕೃಷ್ಣಶ್ರೇಷ್ಠಸ್ಯ ದೃಷ್ಟತ್ವಾತ್ ಬಾಲಲೀಲಾಮಾರಭ್ಯ ಭೀಮೇ ಸರ್ವೇಭ್ಯಃ ಬಲಾತಿಶಯಸ್ಯ ವಿಷಭಕ್ಷಣ ಸರ್ಪದಂಶನಾದಿನ ಮರಣಾಭಾವ ಸಾಮರ್ಥ್ಯಸ್ಯ ಲಾಕ್ಷ್ಯಾಗ್ರಹಾತ್ ಕುಂತಿ ಯುಧಿಷ್ಠಿರಾದೀನ್ ಸರ್ವಾನುದೂಹ್ಯ ಗಮನೇನ ಸರ್ವಾಸಾಧ್ಯ ಜರಾಸಂಧಾದಿ ವಧೇನ ಚ ಸಕಲ ದೇವೋತ್ತಮತ್ವಸ್ಯ ಚ ನಿದರ್ಶಿತತ್ವಾದಿತಿ ಭಾವಃ. ವಾದಿರಾಜರಂತಾರೆ, ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ದೊರಕಿದ ಪ್ರಸಂಗ ಉಂಟು ಮಹಾಭಾರತದಲ್ಲಿ. ಇದರಿಂದ ಸಕಲ ಶಾಸ್ತ್ರಾರ್ಥಗೇನು ಅಂದರೆ ಹರಿಸರ್ವೋತ್ತಮತ್ವ ಅದು ಭಾರತದಲ್ಲುಂಟು ಅಂತ ಸ್ಪಷ್ಟ ಆಗುತ್ತೆ. ಮತ್ತೊಂದು ಮುಖ ನೋಡುವಾಗ ಭಾರತದಲ್ಲಿ ನಾವು ಎಲ್ಲ ಭೀಮನ ಬಾಲ ಲೀಲೆಯನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲರಿಗಿಂತ ಅನೇಕ ಕಾರ್ಯ, ವಿಷಭಕ್ಷಣ, ಸರ್ಪದಂಶನ, ಇಷ್ಟೆಲ್ಲ ಆದರೂ ದುರ್ಯೋಧನ ಎಷ್ಟೇ ಕುಟಿಲ ಉಪಾಯ ಒಡ್ಡಿದರೂ ಕೂಡ ಎಲ್ಲೂ ಭೀಮಸೇನ ದೇವರಿಗೆ ಮರಣ ಬರಲೇ ಇಲ್ಲ. ಅದರಿಂದಾಗಿ ಅನೇಕ ಜನರಿಗಿಂತ, ಅನೇಕ ದೇವತೆಗಳಿಗಿಂತ ಭೀಮರ ಜೀವೋತ್ತಮತ್ವ, ಮತ್ತು ತಾವು ಸ್ವಯಂ ಕುಂತಿ
ಮೊದಲಾದವರನ್ನು ಲಾಕ್ಷಾಗ್ರಹ ಪ್ರಸಂಗದಲ್ಲಿ ತಾವು ಹೊತ್ತು ಸುರಂಗ ಮಾರ್ಗದ ಮೂಲಕ ಪ್ರವೇಶ ಎಲ್ಲ ತಾವು ಬೇರೆ ಕಡೆ ಹೋಗಿದ್ದಾರೆ. ಮತ್ತು ಜರಾಸಂಧಾರಿಗಳು, ಯಾರೂ ಕೊಲ್ಲಲಾಗದ ಜರಾಸಂಧಾರಿಗಳನ್ನು ತಾವು ಸ್ವಯಂ ಕೊಲ್ತಾರೆ. ಈ ರೀತಿಯಾಗಿ ಅನೇಕ ಪ್ರಸಂಗಗಳಲ್ಲಿ ಏನು ಸಕಲ ಶಾಸ್ತ್ರಾರ್ಥಗಳ ಸಾರ ಉಂಟೋ, ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಇದರ ನಿರೂಪಣೆ ಉಂಟು. ಆದ್ದರಿಂದ ಭಾರತ ಸರ್ವಶಾಸ್ತ್ರಾರ್ಥಕ್ಕೆ ಒಂದು ದೃಷ್ಟಾಂತ ರೂಪ ಅಂತ ಆಚಾರ್ಯರು ಹೇಳಿದ್ದು ಯುಕ್ತ ಅಂತ. ಭಾರತದ ಮಹತ್ವ ಏನು ಅಂತಂದರೆ, ಮನ್ವಾರಿಕೆ ಚಿದ್ಬ್ರುವತೆ ಹ್ಯಾಸ್ತಿಕಾದಿ ತಥಾ ಪರೇ. ಮಹಾಭಾರತದ ಆದಿಪರ್ವದಲ್ಲೇ ಸ್ವಯಂ ವೇದವ್ಯಾಸರು ತಾವು ಭಾರತದ ಮಹತ್ವವನ್ನು ತುಂಬ ಸೊಗಸಾಗಿ ನಿರೂಪಣೆ ಮಾಡ್ತಾರೆ. ಭಾರತಕ್ಕೆ ಒಟ್ಟು 3 ಹೆಸರು. ಒಂದು ಮನ್ವಾದಿ, ಆಸ್ತಿಕಾದಿ, ಉಪರಿಚರಾದಿ ಅಂತ. ಆಚಾರ್ಯರು ಬರುವ ತನಕ ಎಲ್ಲ ವ್ಯಾಖ್ಯಾನಕಾರರು ಈ ಪದಗಳಿಗೆ ವಿಚಿತ್ರ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಕೆಲವರು ಮನ್ವಾದಿ ಅಂತ ಇದೆ ಭಾರತಕ್ಕೆ. ಮನ್ವಾದಿ ಎನ್ನುವ ನಾಮ ಬಂದಿದ್ದು ಯಾಕೆ ಅಂದರೆ, ಆದಿ ಅನ್ನೋ ಶಬ್ದಕ್ಕೆ ಪ್ರತಿಪಾದಕ ಅಂತ ಅರ್ಥ. ಮನುಗಳು ಅಂದರೆ ಯಾರು? ಪ್ರಸಿದ್ಧ ಮನುಗಳು ಅಂದರೆ 14 ಮನ್ವಂತರಾಧಿಪತಿಗಳು. ಆದ್ದರಿಂದ ಮಹಾಭಾರತ 14 ಮನುಗಳ ಚರಿತ್ರೆಯನ್ನು ಹೇಳ್ತಾ ಇರೋದರಿಂದ ಇದಕ್ಕೆ ಮನವಾದಿ ಅಂತ ಹೆಸರು. ಆಸ್ತಿಕಾದಿ ಅಂತ ಯಾಕೆ ಹೆಸರು ಅಂದರೆ, ಆಸ್ತಿಕ ಪರ್ವ ಅಂತ ಒಂದು ಪುಟ್ಟ ಪರ್ವ ಇದೆ. ಆ ಆಸ್ತಿಕ ಋಷಿ ಎಲ್ಲೋ ಒಂದು ಚಿಕ್ಕ ಭಾಗದಲ್ಲಿ ಆಸ್ತಿಕ ಋಷಿಗಳ ಕಥೆ ಬರುತ್ತೆ. ಅದರಿಂದಾಗಿ ಇಡೀ ಮಹಾಭಾರತ 1,00,000 ಶ್ಲೋಕ ವಿಸ್ತೃತ ಗ್ರಂಥಕ್ಕೆ ಆಸ್ತಿಕಾರಿ ಎಂಬ ನಾಮ ಬಂತು. ಉಪರಿಚರಾದಿ ಅಂದರೆ ಉಪರಿಚರ ಅಂತ ಹೇಳಿ ಸತ್ಯವತಿ ದೇವಿಯ ತಂದೆ ವಸುಚಕ್ರವರ್ತಿಯ ಮತ್ತೊಂದು ನಾಮ. ಈ ವಸುಚಕ್ರವರ್ತಿಯ ಕಥೆಯನ್ನು ಹೇಳ್ತಾ ಇರೋದ್ರಿಂದಾಗಿ ಉಪರಿಚರಾದಿ ಎಂಬ ನಾಮ ಬಂದಿದೆ ಭಾರತಕ್ಕೆ ಅಂತ ಇಷ್ಟು ವಿಚಿತ್ರ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಆದರೆ ಈ ಯುಕ್ತಿ ನಾವು ಬಳಸಿಕೊಂಡ್ರೆ ಮತ್ತೊಂದು ಕಡೆ ಸಮಸ್ಯೆ ಬರುತ್ತೆ ಈ ಯುಕ್ತಿಗೆ. ಎಲ್ಲಿ ಅಂದರೆ, 1,00,000 ಶ್ಲೋಕದಲ್ಲಿ ಯಾವುದೋ ಅಲ್ಲಲ್ಲಿ ಬರುವ ವಿಷಯ ಇಟ್ಟುಕೊಂಡು ಈ ನಾಮವನ್ನು ಪ್ರಾಜ್ಞರು ಕೊಟ್ಟ ಪಕ್ಷದಲ್ಲಿ ಇದು ಅತ್ಯಂತ ಹಾಸ್ಯಾಸ್ಪದ. ಯಾಕೆಂದರೆ ರಾಮಾಯಣದಲ್ಲಿ ಎಲ್ಲೋ ಒಂದು ಕಡೆ ನಲನೆಂಬ ಕಪಿ ಚರಿತ್ರೆ ಬಂದಿದೆ, ಮತ್ತೊಂದು ಕಡೆ ತಾರನ ಉಲ್ಲೇಖ ಬರುತ್ತೆ. ಆದ್ದರಿಂದ ತಾರಾಯಣ ಅಂತನೋ ನಾಲಾಯಣ ಅಂತನೋ ಎಲ್ಲೂ ಹೆಸರಿಡಲಿಲ್ಲ ವಾಲ್ಮೀಕಿಗಳು. ಆಮೂಲಾಗ್ರ ರಾಮನ ಚರಿತ್ರೆಯೇ ತುಂಬಿ ಅಲ್ಲಿ ಪರಿಪೂರ್ಣ ಆಗಿರೋದರಿಂದಾಗಿ ಆಮೂಲಾಗ್ರ ವಿಷಯವನ್ನು ನೋಡಿಕೊಂಡು ಗ್ರಂಥದ ಹೆಸರನ್ನು ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ರಾಮಾಯಣದಲ್ಲಿ ಏನು ಚಿಂತನೆ ಇದೆ ಅದೇ ಚಿಂತನೆ ನಾವು ಇಲ್ಲೂ ಮಾಡಿದಾಗ ಈ ರೀತಿಯಾದ ಕಾರಣ ಇಟ್ಟುಕೊಂಡು ಈ ನಾಮಗಳಲ್ಲ. ಆಚಾರ್ಯರು ಮಾತ್ರ ತುಂಬ ಸ್ಪಷ್ಟ ನಿರೂಪಣೆ ಮಾಡಿದ್ದು. ಮನು ಅಂದರೆ ಧರ್ಮ, ಮನುವಾದಿ ಅಂದರೆ ಧರ್ಮ ಸಾಧನವನ್ನು ಪ್ರತಿಪಾದನೆ ಮಾಡುತ್ತೆ ಈ ಗ್ರಂಥ, ಹೊರತು 14 ಮನುಗಳನ್ನು ಹೇಳಲ್ಲ. ಆಸ್ತಿಕ ಅಂದರೆ ಆಸ್ತಿಕರು ಅಂದರೆ ಪಾಂಡವರು, ಯಾಕೆಂದರೆ ದೇವರ ಅಸ್ತಿತ್ವವನ್ನು ಒಪ್ತಾರೆ. ಆಸ್ತಿಕರು ಅಂದರೆ ಪಾಂಡವರು, ಪಾಂಡವರ ಬಗ್ಗೆ ಹೇಳ್ತಾ ಇರೋದರಿಂದ ಈ ಗ್ರಂಥಕ್ಕೆ ಆಸ್ತಿಕಾರಿ ಅಂತ ಹೆಸರು. ಉಪರಿಚರಾದಿ ಅಂತ, ಉಪರಿಚರತೀತಿ ಉಪರಿಚರ, ಎಲ್ಲರ ತಲೆ ಮೇಲೆ ಕೂತವ ಯಾರು? ಸರ್ವೋತ್ಕೃಷ್ಟನಾದ ಶ್ರೀಕೃಷ್ಣ. ಆ ಶ್ರೀಕೃಷ್ಣನ ಮಾಹಾತ್ಮ್ಯವನ್ನು ಹೆಜ್ಜೆ ಹೆಜ್ಜೆಗೂ ಅನೇಕ ಪ್ರಸಂಗಗಳಲ್ಲಿ ಭಾರತ ನಿರೂಪಣೆ ಮಾಡ್ತಾ ಇರೋದರಿಂದ ಇದಕ್ಕೆ ಆಸ್ತಿಕಾದಿ, ಉಪರಿಚರಾದಿ, ಮನ್ವಾದಿ ಅಂತ ನಾಮ ಹೊರತು ಮನುವಿನ ಕಥೆ ಹೇಳ್ತಾ ಇದೆ ಅಂತ ಇತ್ಯಾದಿ ಅನೇಕ ವ್ಯಾಖ್ಯಾನ ಅಷ್ಟು ಸ್ವರಸ ಅಲ್ಲ ಅಂತ ಹೇಳಿ ಆಚಾರ್ಯರು ಮಾತ್ರ ಸೊಗಸಾಗಿ ವ್ಯಾಖ್ಯಾನ ಮಾಡ್ತಾರೆ. ಈ ಮಹತ್ವ ಮಹಾಭಾರತಕ್ಕಿದೆ. ಮತ್ತೊಂದು ಮನ್ವಾದಿ ಅಂತ ಆಚಾರ್ಯರು ಹೇಳೋ ಮೂಲಕ ಮಹಾಭಾರತಕ್ಕೆ ಆಧ್ಯಾತ್ಮಿಕ ಮುಖ ಇದೆ. ನಾವು ಮಹಾಭಾರತ ನೋಡುವಾಗ ಆಧ್ಯಾತ್ಮಿಕ ಮುಖದಿಂದ ನೋಡಬೇಕು ಅಂತ. ಇದು ಹೇಗೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಒಂದು ಪ್ರಸಂಗ, ಭಾರತದ ಒಂದು ಪ್ರಸಂಗ ಇಟ್ಟುಕೊಂಡು ಆಧ್ಯಾತ್ಮಿಕ ಅರ್ಥ ಹೇಗೆ ಮಾಡಬಹುದು ಅಂತ ತುಂಬ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ದಗ್ಧ್ವಾಪುರಂ ಯೋಗ ಬಲಾತ್ ಸರಿರೆಯನ್ ಧರ್ಮಾನಿ ವಸ್ವಾನ್ ಸಹಜಾನ್ ದಧಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ವಾಸಸಾದ. ಮೇಲ್ನೋಟಕ್ಕೆ ಭಾರತದ ಘಟನೆ ಏನು ಅಂದರೆ, ಪಾಂಡವರನ್ನು ಕೊಲ್ಲಬೇಕು ಅಂತ ಪಾಂಡವರೆಲ್ಲ ಅರಗಿನ ಮನೆಯಲ್ಲಿದ್ದಾರೆ. ಪುರೋಚನ ಎಂಬುವವ ಪಾಂಡವರನ್ನು ಕೊಲ್ಲಬೇಕು ಅಂತ ಹೇಳಿ
ಯೋಚನೆ ಮಾಡಿದ್ದಾರೆ. ಅವನ ಪ್ರಯತ್ನ ನಿಷ್ಫಲ ಆಗುವ ಹಾಗೆ ಮಾಡಿ ಭೀಮಸೇನ ದೇವರು ಆ ಪುರೋಚನ ಇದ್ದ ಗೃಹಕ್ಕೆ ತಾವು ಸ್ವತಃ ಬೆಂಕಿ ಹಚ್ಚಿ ಎಲ್ಲರನ್ನ ಕರೆದುಕೊಂಡು ಸುರಂಗ ಮಾರ್ಗದ ಮೂಲಕ ವೇದವ್ಯಾಸರ ಬಳಿ ಪ್ರವೇಶ ಮಾಡ್ತಾರೆ. ಹಿಡಿಂಬವನಕ್ಕೆ ಹೋಗ್ತಾರೆ. ಅಲ್ಲಿ ವೇದವ್ಯಾಸರ ಸಾಮೀಪ್ಯ ದೊರಕುತ್ತೆ ಭೀಮಸೇನ ದೇವರಿಗೆ ಅಂತ. ಇಷ್ಟು ಭಾರತದ ಕಥೆ. ಆದರೆ ದಗ್ಧ್ವಾಪುರಂ ಅನ್ನೋ ಶ್ಲೋಕದಲ್ಲಿ ಪಂಡಿತಾಚಾರ್ಯರು ಇದಕ್ಕಿರುವ ಒಂದು ಆಧ್ಯಾತ್ಮಿಕ ಮುಖದ ಬಗ್ಗೆ ವಿಸ್ತಾರವಾಗಿ ವಿವರಣೆ ಕೊಡ್ತಾರೆ. ಅರಗಿನ ಮನೆ, ಲಾಕ್ಷಾಗ್ರಹ ಅಂತ ಕರೀತಾರೆ. ಅರಗಿನ ಮನೆ ಅಂದರೆ ಏನು ಅಂದ್ರೆ ಆ ಮನೆ ಹೆಚ್ಚು ಬಾಳ್ವಿಕೆಗೋಸ್ಕರ ಇರೋ ಮನೆಯಲ್ಲ, ಹೊರತು ಅಗ್ನಿಯಲ್ಲಿ ದಗ್ಧವಾಗಲಿಕ್ಕೆ ಇರೋ ಮನೆ. ಅದನ್ನು ಅರಗಿನ ಮನೆ ಅಂದರೆ ನಮ್ಮ ದೇಹ. ಯಾಕೆ ನಮ್ಮ ದೇಹ ಶಾಶ್ವತ ಅಲ್ಲ, ಅಗ್ನಿಯಲ್ಲಿ ಆಹುತಿ ಆಗಲಿಕ್ಕೋಸ್ಕರನೇ ನಮ್ಮ ದೇಹ ಉಂಟು. ಆದ್ದರಿಂದ ಅರಗಿನ ಮನೆ ಅಂದರೆ ನಮ್ಮ ದೇಹ. ಮತ್ತು ಅಲ್ಲಿ ಭೀಮಸೇನ ದೇವರಿದ್ದಾರೆ. ಇಲ್ಲೂ ಕೂಡ ಭೀಮಸೇನ ದೇವರು ಅಂದರೆ ವಾಯುದೇವರಿದ್ದಾರೆ. ಮತ್ತು ಅಲ್ಲಿ ಭೀಮಸೇನ ದೇವರು, ಇಲ್ಲಿ ಪ್ರಾಣದೇವರಿದ್ದಾರೆ. ಅವರೇನು ಮಾಡಿದ್ದು, ಪಂಚಪಾಂಡವರನ್ನು ಹೊತ್ತು ತಾವು ಸಾಕ್ತಾರೆ. ಪಂಚಪಾಂಡವರು ಅಂದರೆ ಧರ್ಮರಾಜ, ನಕುಲ, ಸಹದೇವ, ಅರ್ಜುನ, ಭೀಮಸೇನ ದೇವರು. ನಮ್ಮ ದೇಹವೆಂಬ ಅರಗಿನ ಮನೆಯಲ್ಲಿ ಪಾಂಡವರಿದ್ದಾರಂತೆ. ಯಾರು ಅಂದರೆ ಯುಧಿಷ್ಠಿರ ಧರ್ಮದ ಪ್ರತೀಕ, ನಕುಲ ಶೀಲದ ಪ್ರತೀಕ, ಸಹದೇವ ವಿನಯದ ಪ್ರತೀಕ, ಅರ್ಜುನ ಶ್ರವಣದ ಪ್ರತೀಕ. ಯಾಕೆಂದರೆ ಗೀತಾಶ್ರವಣ ಮಾಡಿದ ಪುಣ್ಯಾತ್ಮವ. ಸ್ವಯಂ ಭೀಮಸೇನ ದೇವರು ಸತ್ಯಾದಿ 10 ಗುಣಗಳ ಪ್ರತೀಕ. ಈ ನಿಟ್ಟಿನಲ್ಲಿ ಏನು ಧರ್ಮಾದಿಗಳಿದೆ, ನಮ್ಮ ದೇಹದಲ್ಲಿ ಧರ್ಮಾದಿಗಳಿರುತ್ತೆ. ಅಲ್ಲಿ ಭೀಮಸೇನ ದೇವರು ಅರಗಿನ ಮನೆಗೆ ಸ್ವಯಂ ತಾವು ಬೆಂಕಿ ಹಚ್ಚಿ 5 ಜನರನ್ನು ಎತ್ತಿಕೊಂಡು ಸುರಂಗದ ಮಾರ್ಗದ ಮೂಲಕ ವೇದವ್ಯಾಸರ ಬಳಿ ಸೇರಿದ್ದಾರೆ. ಅಂದರೆ ಅಭಿಪ್ರಾಯ, ಇಲ್ಲಿ ಜೀವ ತಾನು ಸ್ವಯಂ ಎಂದೋ ಅಗ್ನಿಗೆ ಆಹುತಿಯಾಗುವ ಈ ದೇಹದಲ್ಲಿ ತಾನು ಅಂತ್ಯಕಾಲದಲ್ಲಿ ಹೋಗುವಾಗ ಏನು ಧರ್ಮ, ಶೀಲ, ವಿನಯ, ಶ್ರವಣ, ಸತ್ಯಾದಿ ಗುಣಗಳಿದೆ, ತಾನು ಇದನ್ನೆಲ್ಲ ಹೊತ್ತು ಸುರಂಗ ಮಾರ್ಗ ಅಂದರೆ ಇಲ್ಲಿ ಬ್ರಹ್ಮನಾಡಿ, ಸುಷುಮ್ನಾ ನಾಡಿ, ಬ್ರಹ್ಮನಾಡಿಯ ಮೂಲಕ ವೇದವ್ಯಾಸರ ಪಾದಕಮಲಕ್ಕೆ ಸೇರ್ತಾನೆ. ಅರ್ಥಾತ್ ಮೋಕ್ಷಕ್ಕೆ ಪ್ರವೇಶ ಮಾಡ್ತಾನೆ ಅಂತ. ಈ ಮಹಾಭಾರತದ ಈ ಘಟನೆಗೆ ಈ ಆಧ್ಯಾತ್ಮಿಕ ಮುಖ ಇದೆ, ಇದು ವೈಶಿಷ್ಟ್ಯ. ಇದೇ ನಿಟ್ಟಿನಲ್ಲಿ ಇಡೀ ಭಾರತ ನೋಡಬೇಕು ನಾವು ಅಂತ ಹೇಳಿ ಸ್ವಯಂ ಪಂಡಿತಾಚಾರ್ಯರು ಒಂದು ದೃಷ್ಟಾಂತ ಕೊಡ್ತಾರೆ. ಅದರಿಂದ ಈ ನಿಟ್ಟಿನಲ್ಲಿ ಭಾರತಕ್ಕೆ ಈ ಮಹತ್ವ ಉಂಟು ಅಂತ. ಈ ರೀತಿಯಾಗಿ ಭಾರತದ ರಚನೆ ಆದಾಗ ಕಲಿ ಸಂಹಾರ ಆಗುತ್ತೆ. ಅಥೋ ಗಿರೀಶಾದಿ ಮನೋನುಷಾಯಿ ಕಲಿರ್ಮಮಾರಾಶು ಸುವಾಂಗ್ಮಯೈಶ್ವರೈಃ ನಿಕೃತ್ತ ಶೀರ್ಷೋ ಭಗವನ್ಮುಖೇರಿತೈಃ ಸುರಾಶ್ಚ ಸಜ್ಞಾನ ಸುಧಾರ ಸಂಪಪುಃ. ಕಲಿ ಎಲ್ಲಿದ್ದ ಅಂದರೆ ಎಲ್ಲರ ಹೃದಯ ಗುಹೆಯಲ್ಲಿ ಮನೆ ಮಾಡಿದ್ದ ಕಲಿ. ಯಾರು? ರುದ್ರಾದಿ ದೇವತೆಗಳಿಂದ ಆರಂಭ ಮಾಡಿ ಮನೆ ಮಾಡಿದ್ದ ಕಲಿ. ಪರಮಾತ್ಮನ ಮುಖದಿಂದ ಏನು ಒಳ್ಳೆ ವಾಂಗ್ಮಯ ಬಾಣ ಹೊಮ್ಮಿತ್ತು. ಇದರಿಂದ ಎಲ್ಲ ರುದ್ರಾದಿಗಳ ಮನದಲ್ಲಿ ಯಾರಿಗೂ ಕಾಣದ ಹಾಗೆ ಕುಳಿತಿದ್ದ ಕಲಿಯ ಶಿರಸ್ಸು ಛೇದ ಆಯಿತಂತೆ. ಈ ರೀತಿಯಾಗಿ ಬೇಗನೆ ಕಲಿ ತಾನು ಮೃತಿಯನ್ನು ಹೊಂದಿದ್ದಾನೆ. ಆದ್ದರಿಂದ ಎಲ್ಲ ದೇವತೆಗಳು ನಾನಾಮೃತವನ್ನು ಪಾನ ಮಾಡ್ತಾರೆ. ಇಷ್ಟಾದರೂ ಒಂದು ಸಮಸ್ಯೆ ಏನು ಅಂದರೆ, ದೇವತೆಗಳಲ್ಲೇನೋ ಕಲಿ ಓಡಿ ಹೋಗಿದ್ದಾನೆ, ಆದರೆ ಮನುಷ್ಯರಲ್ಲಿದ್ದ ಕಲಿ ಬೇಗ ಓಡಿ ಹೋಗಲೇ ಇಲ್ಲ. ಅಥೋ ಮನುಷ್ಯೇಷು ತಥಾ ಸುರೇಷು ರೂಪಾಂತರೈ ಕಲಿರೇವಾವಶಿಷ್ಟಃ ತತೋ ಮನುಷ್ಯೇಷು ಚ ಸತ್ಸು ಸಂಸ್ಥಿತೋ ವಿನಾಶ್ಯ ಇತ್ಯೇವ ಹರಿರ್ವ್ಯಚಿಂತಯತ್. ಯಾಕೆ ಅಂದರೆ ವಾದಿರಾಜರು ಈ ಶ್ಲೋಕ ಹೇಗೆ ಅರ್ಥಿಸಿಕೊಳ್ಳಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ದೇವರ್ಷ್ಯಾದಿ ಸ್ಥಿತ ಮಿಥ್ಯಾ ಜ್ಞಾನಾಖ್ಯ ರೂಪಾಣಾಂ ವಾಂಗ್ಮಯೈಃ ಶರೈಃ ನಿಕೃತ್ತ ಶೀರ್ಷತ್ವೇಪಿ ಉತ್ತಮ ಮಧ್ಯಮಾಧಮಾಖ್ಯ ಮನುಷ್ಯೇಷು ಅಸುರೇಷು ಚ ಸ್ಥಿತ ಮಿಥ್ಯಾ ಜ್ಞಾನಾಖ್ಯ ರೂಪಾಣ್ಯನಿಕೃತ್ತ ಶೀರ್ಷಾಣ್ಯೇವ ಅವಶಿಷ್ಟಾನಿ ತತ್ರ ತನ್ಮುಖಾದೇವ ಅನಂತ ವೇದ ಶ್ರವಣ ಅಸಮರ್ಥ
ಸನ್ಮನುಷ್ಯ ಸ್ಥಿತ ಮಿಥ್ಯಾಜ್ಞಾನಾಖ್ಯ ರೂಪಾಣಾಂ ಶಿರಚ್ಛೇದ ಕಥಂ ಕಾರ್ಯ ಇತ್ಯಚಿಂತಯದಿತಿ ಭಾವ. ಎಲ್ಲ ದೇವತೆಗಳು ಮುನಿಗಳು ಸ್ವಯಂ ಸಾಕ್ಷಾತ್ತಾಗಿ ವೇದವ್ಯಾಸರ ಮುಖದಿಂದಾಗಿ ಶಾಸ್ತ್ರಶ್ರವಣ ಮಾಡಿದ್ದಾರೆ. ಆದ್ದರಿಂದ ಕಲಿಯ ದೇಹ ಅಂದರೆ ಅಜ್ಞಾನ ಮಿಥ್ಯಾಜ್ಞಾನ ಅಂತಿಂದು ವಾದಿರಾಜರೇ ನಿರೂಪಣೆ ಮಾಡಿದರು. ಎಲ್ಲ ಕಲಿಯ ದೇಹ ನಾಶ ಆಯಿತು, ದೇಹದ ಒಳಗಿದ್ದ ಕಲಿಗೇನೂ ಕೆಲಸ ಇಲ್ಲ, ಅವನು ನಾಶ. ಆದರೆ ಮನುಷ್ಯೋತ್ತಮರು ಯಾರಿದ್ದಾರೋ ಅವರಿಗೆ ಕೆಲವರಿಗೆ ವೇದವ್ಯಾಸರ ಮುಖದಿಂದ ಶಾಸ್ತ್ರಶ್ರವಣ ಮಾಡುವ ಸೌಭಾಗ್ಯ ಇರಲಿಲ್ಲ, ಅಷ್ಟು ಯೋಗ್ಯತೆ ಇನ್ನೂ ಬಂದಿಲ್ಲ ಅವರಿಗೆ. ಆದ್ದರಿಂದ ಅವರಲ್ಲಿದ್ದ ಕಲಿ ನಾಶ ಹೇಗಾಗಬೇಕು ಅಂತ ತುಂಬ ಚಿಂತೆ ಆಯಿತು ವೇದವ್ಯಾಸರಿಗೆ. ಅದಕ್ಕೆ ತಥೋ ನೃಣಾಂ ಕಾಲಬಲಾತ್ ಸುಮಂದಮಾಯುರ್ಮತಿಂ ಕರ್ಮ ಚ ವೀಕ್ಷ್ಯ ಕೃಷ್ಣಃ ವಿವ್ಯಾಸ ವೇದಾಂಶ ವಿಭುಶ್ಚತುರ್ಧಾ ಚಕ್ರೇ ತಥಾ ಭಾಗವತಂ ಪುರಾಣಂ. ಯಾಕೆ ಅಂದರೆ ಎಲ್ಲ ಮನುಷ್ಯೋತ್ತಮರಿಗೆ ಕಾಲದ ಪ್ರಭಾವ, ಆಯುಷ್ಯ, ಬುದ್ಧಿ ಎಲ್ಲ ಲೋಪ ಆಗಿತ್ತು, ಕರ್ಮಾಚರಣೆ ಇತ್ತು, ಎಲ್ಲವೂ ಲುಪ್ತ ಆಗಿದೆ. ನಾವು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ವೇದವ್ಯಾಸರು ಏನು ಮಾಡ್ತಾರೆ, ಮೂಲ ವೇದ ಏನಿತ್ತೋ ತುಂಬ ವಿಸ್ತಾರ ಅಂತ ಹೇಳಿ ಮೂಲ ವೇದವನ್ನು 4 ವಿಂಗಡಣೆ ಮಾಡಿ ವೈಷ್ಣವ ಪುರಾಣದ ರಚನೆ ಮಾಡ್ತಾರೆ. ಯಾಕೆಂದರೆ ಮನುಷ್ಯೋತ್ತಮರಲ್ಲಿರುವ ಕಲಿಯ ವಿನಾಶಕ್ಕೋಸ್ಕರ. ಅಂದರೆ ಅಭಿಪ್ರಾಯ, ಒಂದು ಮೂಲ ವೇದ ಅಂತ ಒಂದು ವೇದ ಇತ್ತು, ಅದರಿಂದಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೇಳಿ ಮಾಡ್ತಾರೆ ವಿಂಗಡಣೆ ಅನ್ನುವ ಅಭಿಪ್ರಾಯ ತೋರುತ್ತೆ. ಆದರೆ ವ್ಯಾಖ್ಯಾನಕಾರರು ಸ್ಪಷ್ಟಪಡಿಸ್ತಾರೆ, ಮೂಲ ವೇದ ಅಂದರೆ ಅದು 4 ರೀತಿಯಲ್ಲೇ ವೇದ ಉಂಟು, ಋಗ್ವೇದ, ಯಜುರ್ವೇದ, ಸಮವೇದ ಅಂತ. ಅದು ತುಂಬ ವಿಸ್ತಾರ. ಅದರಲ್ಲಿ ಕೆಲವು ಭಾಗಗಳನ್ನು ಇಟ್ಟುಕೊಂಡು 4 ಉಪವೇದಗಳನ್ನು ಬೇರ್ಪಡಿಸಿ ವೇದವ್ಯಾಸರು ವೇದವನ್ನು ಭಾಗ ಮಾಡಿದ್ದು ಹೊರತು ಮೂಲ ವೇದ ಅಂತ ಒಂದು ವೇದ ಇಲ್ಲ. ಈ ನಿಟ್ಟಿನಲ್ಲಿ ನಮಗೋಸ್ಕರ ಇಷ್ಟು ಸಾತ್ವಿಕ ಪುರಾಣ ಎಲ್ಲ ರಚನೆ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸರು. ಇಷ್ಟಾದರೂ ಕೂಡ ನಮಗದರ ಬಗ್ಗೆ ಲಕ್ಷ್ಯವೇ ಇಲ್ಲ. ಯಾಕೆ ಅಂದರೆ ಪ್ರಾಚೀನರಲ್ಲಿ ಒಂದೊಂದು ರಾಮನ ಕಾಲದಲ್ಲಿ ನಾವು ನೋಡ್ತೇವೆ. ರಾಮನ ಕಾಲದಲ್ಲಿ ಒಂದು ಶ್ವಾನ, ತಾನು ನಾಯಿ ಬಂದು ಸ್ವಯಂ ಧರ್ಮಾಚರಣೆಯ ಬಗ್ಗೆ ಮಾತಾಡುತ್ತೆ. ನಾವು ಅದಕ್ಕಿಂತ ಕೆಳಗಿನ ಮಟ್ಟದಲ್ಲಿದ್ದೇವೆ. ಆದ್ದರಿಂದ ನಮಗೋಸ್ಕರ ಈ ಪುರಾಣಾದಿಗಳನ್ನು ಬಳಸಿಕೊಂಡು ನಾವು ಉದ್ಧಾರಗೈಯಬೇಕು ಅಂತ ವೇದವ್ಯಾಸರ ಪ್ರಯತ್ನ. ಮತ್ತೊಂದು, ವೇದವ್ಯಾಸರ ಅನೇಕ ಜನರನ್ನು ಉದ್ಧಾರ ಮಾಡಿದ್ದಾರೆ ವೇದವ್ಯಾಸರು. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ದಾಸರಾಯರ ಮಾತು. ಒಂದು ಕ್ರಿಮಿ ರಾಜನಾಗ್ತಾನೆ ಹೇಗೆ ಅಂದರೆ ವೇದವ್ಯಾಸರ ಅನುಗ್ರಹ. ಯೇ ಯೇ ಚ ಸಂತಸ್ತಮಸಾನುವಿಷ್ಟಾಃ ತಾನ್ ತಾನ್ ಸುವಾಕ್ಯೈಸ್ತಮಸೋ ವಿಮುಂಚನ್ ಚಚಾರ ಲೋಕಾನ್ ಸ್ವಪಥಿ ಪ್ರಯಾಂತಂ ಕೀಟಂ ವ್ಯಪಶ್ಯತ್ತಮುವಾಚ ಕೃಷ್ಣಃ. ಒಂದು ಕ್ರಿಮಿ ಇತ್ತಂತೆ. ಎಲ್ಲ ಯಾವ ಸಜ್ಜನರಿಗೆ ಅಜ್ಞಾನದ ಆವೇಶ ಉಂಟು, ಅವರಿಗೆಲ್ಲ ಒಳ್ಳೆಯ ಉಪದೇಶ ಮಾಡಿ ಅಜ್ಞಾನ ಮುಕ್ತರನ್ನಾಗಿ ಮಾಡ್ತಾ ಹೋಗ್ತಾರೆ. ಒಂದು ಕೀಟವನ್ನು ಕಂಡಿದ್ದಾರೆ ವೇದವ್ಯಾಸರು. ಆ ಕೀಟಕ್ಕೆ ಹೇಳ್ತಾರೆ, ಭವಸ್ವರಾಜ ಕುಶರೀರಮೇ ತತ್ಯಕ್ತ್ವೇತಿ ನೈಚ್ಛತ್ತದಸೌ ತತಸ್ತಂ ಅತ್ಯಕ್ತ ದೇಹಂ ನೃಪತಿಂ ಚಕಾರ ಪುರಾ ಸ್ವಭಕ್ತಂ ವೃಷಲಂ ಸುಲುಬ್ಧಂ. ಈ ಕೆಟ್ಟ ಶರೀರ ತೊರೆದು ಬೇಗ ರಾಜನಾಗು ಅಂತ ವೇದವ್ಯಾಸರು ಹೇಳಿದರೆ ಅದು ಹೇಳುತ್ತೆ, ನೈಚ್ಛತ್ ತದಸೌ ತತಸ್ತಂ. ಆ ಕೀಟಕ್ಕೆ ತನ್ನ ಶರೀರದ ಮೇಲೆ ಅತ್ಯಂತ ಮೋಹ. ಒಳ್ಳೆ ರಾಜನ ಶರೀರ ಪಡೆದುಕೋ ಅಂತ ಅವಕಾಶ ಕೊಟ್ಟರು, ಬೇಡ ನನಗೆ ಈ ಶರೀರವೇ ಬೇಕು ಅಂತ ತನ್ನ ಅಭಿಮಾನ ಬಿಟ್ಟಿಲ್ಲ ಆ ಕೀಟದ್ದೇ ಈ ಸ್ಥಿತಿ ಇರುವಾಗ ಇನ್ನು ಮನುಷ್ಯರಿಗೆ ತಮ್ಮ ಸ್ವತ್ತಿನ ಮೇಲೆ ಎಷ್ಟು ಅಭಿಮಾನ ಇರಬೇಕು ಅಂತ ನಾವು ಸ್ವಯಂ ವಿಚಾರ ಮಾಡಬೇಕು. ಸರಿ, ಅದು ತನ್ನ ಭಕ್ತನೇ ಆಗಿತ್ತು. ಯಾಕೆಂದ್ರೆ ಹಿಂದೆ ತನ್ನ ಭಕ್ತನೇ ಶೂದ್ರನಾಗಿದ್ದ ಮಹಾಲೋಭಿ. ಆ ಲೋಭದ ಪ್ರಭಾವದಿಂದಾಗಿ ಒಂದು ಕ್ರಿಮಿ ಜನ್ಮ ಬಂದಿತ್ತು. ಅದಕ್ಕೋಸ್ಕರವಾಗಿ ಆ ಭಕ್ತಿಗೆ ಮೆಚ್ಚಿ ವೇದವ್ಯಾಸರು ಆ ಕ್ರಿಮಿಯನ್ನೇ ರಾಜನಾಗುವ ಹಾಗೆ ವ್ಯವಸ್ಥೆ ಮಾಡ್ತಾರೆ.
ವೇದವ್ಯಾಸ ಕಶ್ಚನ ಋಷಿ ಅಂತ ಹೇಳುವವರು ಈ ಭಾಗ ನೋಡಬೇಕು. ವೇದವ್ಯಾಸರು ಸಾಮಾನ್ಯ ಋಷಿ ಅಂತಾಗಿದ್ದರೆ ಕ್ರಿಮಿಯನ್ನು ರಾಜನನ್ನಾಗಿ ಮಾಡುವ ಸಾಮರ್ಥ್ಯ ಹೇಗೆ ಬರಬೇಕು? ಸುಮ್ಮನೆ ರಾಜ ಅಂತ ಮಾಡಲಿಲ್ಲ. ಲೋಭಾತ್ಸ ಕೀಟತ್ವಮುಪೇತ್ಯ ಕೃಷ್ಣ ಪ್ರಸಾದತಶ್ಚಾಶುಬಭೂವ ರಾಜ ತದೈವತಂ ಸರ್ವನೃಪಾಪ್ರಣೇ ಮುಹೂದದುಃಕರಂ ಚಾಸ್ಯ ಯಥೈವ ವೈಶ್ಯಾಹ. ಲೋಭದಿಂದಾಗಿ ಕೀಟ ಜನ್ಮ ಹೊಂದಿದ್ದರು. ವೇದವ್ಯಾಸನ ಅನುಗ್ರಹ ತಕ್ಷಣವೇ ಆ ಕ್ರಿಮಿ ರಾಜನಾಯಿತಂತೆ. ಎಲ್ಲ ಇತರ ರಾಜರು ವೇದವ್ಯಾಸರ ಮಾತಿಗೆ ತಲೆಬಾಗಿ ವೈಶ್ಯರಂತೆ ಎಲ್ಲ ಕರ ಸಲ್ಲಿಸ್ತಾರೆ ಆ ಕ್ರಿಮಿಗೆ. ವೇದವ್ಯಾಸಕ್ಕಷ್ಟನ ಋಷಿ ಅಂದರೆ ಯಾರೋ ದಾರಿ ಹೋಕನಾದ ಋಷಿಯ ಮಾತಿಗೆ ಎಲ್ಲ ರಾಜರು ಯಾಕೆ ತಲೆಬಾಗಬೇಕು, ಕರವನ್ನು ಯಾಕೆ ಸಲ್ಲಿಸಬೇಕು? ಆದ್ದರಿಂದ ವೇದವ್ಯಾಸರ ಮಾತನ್ನು ನಾವು ಅವಶ್ಯ ಅರ್ಥ ಮಾಡಿಕೊಳ್ಬೇಕು. ನಮಗೆ ಕೊಟ್ಟ ಎಚ್ಚರ ಆಚಾರ್ಯರು ತುಂಬ ಸೂಕ್ಷ್ಮವಾಗಿ ಏನು ಅಂದರೆ, ಲೋಭದಿಂದಾಗಿ ನಾವು ನಮ್ಮದಲ್ಲದ ಸ್ವತ್ತನ್ನು ನಮ್ಮದು ಅಂತ ಭಾವಿಸಿ ಸರಿಯಾಗಿ ದಾನ ಧರ್ಮ ಮಾಡದೆ, ವಿನಿಯೋಗ ಮಾಡದೆ ಅಧಿಕಾರ ಸ್ಥಾನದಲ್ಲಿ ಕುಳಿತಿದ್ದರೆ ಫಲ ಏನು? ಕ್ರಿಮಿ ಜನ್ಮ ಬರುತ್ತೆ. ಆದ್ದರಿಂದ ಈ ರೀತಿಯಾಗಿ ಮಾಡಬಾರದು ಎಂಬ ಎಚ್ಚರ, ಲೋಭತನ ಬಿಡಬೇಕೆಂಬ ಅಂಶವನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಆಚಾರ್ಯರು. ಉವಾಚ ತಂ ಭಗವಾನ್ ಮುಕ್ತಿಮಸ್ಮಿನ್ ಸ್ತವ ಕ್ಷಣೇ ದಾತುಮಹಂ ಸಮರ್ಥಃ ತಥಾಪಿ ಸೀಮಾರ್ಥಮವಾಪ್ಯ ವಿಪ್ರತನುಂ ವಿಮುಕ್ತೋ ಭವ ಮತ್ಪ್ರಸಾದಾತ್. ಒಂದು ಪ್ರಶ್ನೆ ಬಂದಿರಬಹುದು, ಈ ಕ್ರಿಮಿ ವೇದವ್ಯಾಸದೇವರ ಭಕ್ತ ಅಂತ ಆದ ಮೇಲೆ ಮೋಕ್ಷ ಯಾಕೆ ಕೊಡಲಿಲ್ಲ? ಅದೇ ಪ್ರಶ್ನೆಗೆ ತಾವೇ ಉತ್ತರ ಕೊಡ್ತಾರೆ ವೇದವ್ಯಾಸರು. ಉವಾಚ ತಂ ಭಗವಾನ್ ಮುಕ್ತಿಮಸ್ಮಿನ್ ಸ್ತವಕ್ಷಣೆ ಅಹಂ ದಾತುಂ ಸಮರ್ಥಃ. ನಿನಗೆ ಈ ಶರೀರದಲ್ಲೇ ಮುಕ್ತಿಯನ್ನು ಕೊಡುವ ಸಾಮರ್ಥ್ಯ ನನಗಿದ್ದೇ ಇದೆ. ಆದರೆ ಲೋಕ ಮರ್ಯಾದ ರಕ್ಷಣೆಗೋಸ್ಕರ ನಾನು ಹಾಗೆ ಮಾಡಿಲ್ಲ. ಆದ್ದರಿಂದ ನೀನು ನನ್ನನ್ನು ಅನುಗ್ರಹ ಪಡೆದು ಮುಂದೆ ಮುಕ್ತನಾಗು. ಈ ಲೋಕದ ಮರ್ಯಾದೆ ಏನು ಅಂತ ಸ್ವಯಂ ವಾದಿರಾಜರೇ ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಧರ್ಮರಾಜ ಭೀಷ್ಮರಲ್ಲಿ ಕೇಳ್ತಾನೆ, ಶರೀರಧಾರಿಯಾದ ಜೀವ, ಈ ಶರೀರ ಇಷ್ಟು ಹೀನ, 9 ತಿಂಗಳು ಕತ್ತಲೆ ಕೋಣೆಯಲ್ಲಿದ್ದು ಹೊರಗೆ ಬರ್ತಾನೆ, ಯಾವುದು ತನ್ನದಲ್ಲವೋ ಅದು ತನ್ನದು ಅಂತ ಭಾವಿಸಿ ಅಹಂಕಾರದಿಂದಾಗಿ ವರ್ತನೆ ಮಾಡ್ತಾ ಇರ್ತಾನೆ. ಇಷ್ಟಾದರೂ ಈ ಶರೀರ ತ್ಯಾಗ ಮಾಡಲಿಕ್ಕೆ ಯಾಕೆ ಒಪ್ಪಲ್ಲ ಅಂತ ಧರ್ಮರಾಜ ಭೀಷ್ಮರಿಗೆ ಪ್ರಶ್ನೆ ಕೇಳಿದಾಗ ಭೀಷ್ಮರು ಈ ಚರಿತ್ರೆಯನ್ನು, ಕೀಟದ ಕಥೆಯನ್ನು ಅನುಶಾಸನ ಪರ್ವದಲ್ಲಿ ಹೇಳ್ತಾರೆ ದೃಷ್ಟಾಂತವಾಗಿ. ಈ ಥರ ಒಂದು ಕೀಟ ಇತ್ತು, ಇನ್ನೂ ಸೊಗಸಾಗಿ ಬರುತ್ತಲ್ಲ ನಿರೂಪಣೆ. ಆ ಕೀಟದ ಸ್ಥಿತಿ ಹೇಗಿತ್ತು ಅಂದರೆ, ಈ ನಮ್ಮ ಪ್ರತಿನಿಧಿ ಕೀಟ ಮಾರ್ಗದಲ್ಲಿ ಭಯದಿಂದ ವೇಗವಾಗಿ ಓಡ್ತಾ ಇತ್ತಂತೆ ಒಂದು ಕೀಟ. ವ್ಯಾಸರು ಕಂಡಿದ್ದಾರೆ, ಯಾಕೆ ಓಡ್ತಾ ಇದ್ದಿ ಅಂತ ಪ್ರಶ್ನೆ ಕೇಳ್ತಾರೆ. ಆ ಕೀಟ ಹೇಳುತ್ತೆ, ಒಂದು ಬಂಡಿ ನನ್ನ ಮೇಲೆ ಹರಿತಾ ಇದೆ, ನಾನು ಅದರಿಂದ ತಪ್ಪಿಸಿಕೊಳ್ಳಬೇಕು ಅಂತ ಓಡ್ತಾ ಇದ್ದೇನೆ ಅಂತ. ಆದರೆ ಅದು ಎಲ್ಲಿ ಓಡ್ತಾ ಇರುತ್ತೆ ಅಂದರೆ ಬಂಡಿಯ ಚಕ್ರದ ಮಾರ್ಗದಲ್ಲೇ ಓಡ್ತಾ ಇರುತ್ತೆ. ಇದೆಲ್ಲ ನಮ್ಮ ಸ್ಥಿತಿ. ಆ ಕೀಟ ನಮ್ಮ ಪ್ರತಿನಿಧಿ. ನಾವು ಸಾಂಸಾರಿಕ ತಾಪತ್ರಯದಿಂದ ದೂರ ಆಗಬೇಕು ಅಂತ ಓಡ್ತಾ ಇರ್ತೇವೆ, ಮತ್ತು ಪುನಃ ತಿರುಗಿ ಸಂಸಾರದ ಮಾರ್ಗದಲ್ಲೇ ಬಂದು ಬೀಳ್ತಾ ಇರ್ತೇವೆ. ಆ ಕೀಟ ಆ ಸ್ಥಿತಿ. ಬಂಡಿ ನನ್ನ ಮೇಲೆ ಹರಿಯಬಾರದು ಅಂತ ಹೇಳಿ ಬಂಡಿಯ ಚಕ್ರದ ಮಾರ್ಗದಲ್ಲೇ ಮುಗ್ಧವಾದ ಕೀಟ ಓಡ್ತಾ ಇತ್ತು. ಆಗ ವ್ಯಾಸರು ಕೇಳ್ತಾರಂತೆ, ಈ ಕೆಟ್ಟ ಶರೀರ ತ್ಯಾಗ ಮಾಡು, ಮುಂದೆ ನೀನು ರಾಜಕುಮಾರನಾಗಿ ಜನ್ಮ ತಾಳ್ತಿ, ಆದ್ದರಿಂದ ನಿನಗೆ ಆಗ ಸುಖ ಉಂಟು ಅಂತ ಹೇಳಿದ್ರೂ ಕೀಟ ಒಪ್ಪಲ್ಲ. ಯಾಕೆಂದರೆ ರಾಜಕುಮಾರನ ದೇಹ ಸುಖ ಉಂಟು ಅಂದರೆ ಇಲ್ಲ, ನನಗೆ ಇದೇ ಸಾಕು ಅಂತ ಹೇಳುತ್ತದೆ. ಅದರ ಭಕ್ತಿಗೆ ಮೆಚ್ಚಿ ವೇದವ್ಯಾಸರು ಆ ಕೀಟಕ್ಕೆ ಉತ್ಕೃಷ್ಟ ಸ್ಥಾನ ಕೊಡಿಸ್ತಾರೆ. ಒಟ್ಟಾರೆ ಶರೀರದ ಮೇಲೆ ಅಭಿಮಾನ ಎಷ್ಟು ಕಷ್ಟ ತ್ಯಾಗ ಮಾಡೋದು ಅಂತ ಸ್ಪಷ್ಟ ಆಗುತ್ತೆ. ಪ್ರಚಲಿತ ಭಾರತ ನೋಡಿದಾಗ ಒಂದು ಸ್ವಲ್ಪ ಭಿನ್ನವಾಗಿ ನಮಗೆ ಕಾಣುತ್ತೆ ಕಥೆ. ಏನು ಅಂದರೆ, ಕೀಟ ದಾರಿಯಲ್ಲಿ ನಿಂತು ಬಂಡಿಯ ಚಕ್ರಕ್ಕೆ ಸ್ವತಃ ತಾನು ಮೈಯೊಡ್ಡುತ್ತಂತೆ. ಅದಾದ ಮೇಲೆ ತಾನು ಈ ದೇಹ ಪರಿತ್ಯಾಗ ಮಾಡಿ ರಾಜಕುಮಾರನಾಗಿ ಹುಟ್ಟಿ, ಅದಾದ ಮೇಲೆ ವೇದವ್ಯಾಸರ ಬಳಿ ತಾನು ಸ್ವತಃ ಪ್ರಾರ್ಥನೆ ಮಾಡುವುದು, ರಾಜಕುಮಾರನ ಜನ್ಮ ಬಂದದ್ದು ಹೇಗೆ ಅಂದರೆ ನಿಮ್ಮ ಅನುಗ್ರಹ, ಅದರಿಂದಾಗಿ ನಾನು ಮುಂದೆ ಏನು ಮಾಡಬೇಕು ಅಂತ ನನಗೆ ಮಾರ್ಗದರ್ಶನ ನೀವು ಮಾಡಬೇಕು. ಅದು ಹೇಗೆ ನಿಮ್ಮ ಅನುಗ್ರಹ ಅಂದರೆ,
ಅರ್ಚಿತೋಹಂ ತ್ವಯಾ ರಾಜನ್ ವಾಗ್ಭಿರದ್ಯಯದೃಚ್ಛಯ ಅದ್ಯತೆ ಕೀಟತಾಂ ಪ್ರಾಪ್ಯ ಸ್ಮೃತಿರ್ಜಾತಾ ಜುಗುಪ್ಸಿತಾ ತಿರ್ಯಗ್ಯೋನೋ ಸ್ಮ ಜಾತೇನ ಮಮ ಚಾಭ್ಯರ್ಚನಾತ್ ತಥಾ ಇತಸ್ತ್ವಂ ರಾಜಪುತ್ರತ್ವಾತ್ ಬ್ರಾಹ್ಮಣ್ಯಂ ಸಮವಾಪ್ಸ್ಯಸಿ. ಅದು ಕೀಟ ಜನ್ಮವನ್ನು ಪಡೆದಿದ್ದರೂ ಪ್ರತಿ ಕ್ಷಣ ವೇದವ್ಯಾಸರನ್ನು ಸ್ತೋತ್ರ ಮಾಡಿ ಆರಾಧನೆ ಮಾಡ್ತಾ ಇರುತ್ತಂತೆ. ಆದ್ದರಿಂದಾಗಿ ನಿನಗೆ ಕೀಟ ಜನ್ಮದಲ್ಲಿ ಮಾಡಿದ ಸ್ತೋತ್ರದ ಫಲವಾಗಿ ರಾಜಕುಮಾರನ ಜನ್ಮ ಬಂದಿದೆ. ಆದ್ದರಿಂದ ನೀನು ಮತ್ತು ಪುನಃ ಬ್ರಾಹ್ಮಣ ಜನ್ಮ ಪಡೆದು ಯಗಾದಿಗಳನ್ನು ಮಾಡಿ ಮೋಕ್ಷಕ್ಕೆ ಪ್ರವೇಶ ಮಾಡು ಅಂತ ಹೇಳ್ತಾರೆ. ತನ್ಮೂಲಕ ಮೋಕ್ಷ ಆಗುತ್ತೆ. ಸರಿ, ಆಚಾರ್ಯರು ನಮಗೋಸ್ಕರ ನಮ್ಮ ಬುದ್ಧಿ ಕೆಲಸ ಕೊಡಬೇಕು ಅಂತ ಒಂದು ಅಂಶ ಸ್ಪಷ್ಟಪಡಿಸಲಿಲ್ಲ. ಏನು ಅಂದರೆ, ವ್ಯಾಸರು ಹೇಳಿದ್ದು ಈ ಶರೀರದಲ್ಲೇ ನಿನಗೆ ಮುಕ್ತಿಯನ್ನು ನಾನು ನೀಡುವ ಸಾಮರ್ಥ್ಯವುಳ್ಳವ, ಆದರೂ ಕೂಡ ಲೋಕ ಮರ್ಯಾದೆ ರಕ್ಷಣೆಗೋಸ್ಕರವಾಗಿ ನಾನು ನೀಡಲಿಲ್ಲ. ಏನಿದು ಅಂತ ವಾದಿರಾಜರು ಪ್ರಶ್ನೆ ಮಾಡಿಕೊಳ್ತಾರೆ. ಸ್ವರೂಪತಃ ಬ್ರಾಹ್ಮಣೇನ ಬ್ರಾಹ್ಮಣತ್ವಮವಾಪ್ಯೈವ ಮೋಕ್ಷ ಪ್ರಾಪ್ಯ ನತು ರೂಪಾಂತರೇಣ ಇತಿ ಮರ್ಯಾದಾರಕ್ಷಣಾರ್ಥಮಿತಿ ಭಾವ. ವಾದಿರಾಜರಂತಾರೆ, ಸ್ವರೂಪತಃ ಜೀವನ ದೇಹ ಹೇಗುಂಟೋ, ಅವನು ಚರ್ಮ ಶರೀರ ಹೇಗುಂಟೋ ಅದೇ ದೇಹದಲ್ಲಿ ಅವನು ಮೋಕ್ಷಕ್ಕೆ ಪ್ರವೇಶ ಮಾಡಬೇಕು. ಬ್ರಾಹ್ಮಣನಾದವ ತಾನು ಚರ್ಮ ಶರೀರದಲ್ಲಿ ಬ್ರಾಹ್ಮಣನಾಗಿಯೇ ಹುಟ್ಟಿ ಮೋಕ್ಷ ಪಡೆಯಬೇಕು. ಇದು ಲೋಕ ನೀತಿ. ಅದಕ್ಕೋಸ್ಕರ ಈ ವಸ್ತುತಃ ಈ ಕೀಟ ಇವನ ಸ್ವರೂಪ ದೇಹ ಚರ್ಮದೇಹ ಬ್ರಾಹ್ಮಣ ದೇಹ, ಸ್ವರೂಪ ದೇಹ ಬ್ರಾಹ್ಮಣನ ದೇಹ ಆಗಿತ್ತು. ಅದರಿಂದಾಗಿ ಈ ಲೋಕನೀತಿ ರಕ್ಷಣೆಗೋಸ್ಕರ ನೀನು ಬ್ರಾಹ್ಮಣ ಜನ್ಮ ಪಡೆದು ಮುಕ್ತನಾಗುವಂತ ಹೇಳಿತು. ಆದ್ದರಿಂದ ಅಂದ ಮಾತ್ರಕ್ಕೆ ಅದೇ ಶರೀರದಲ್ಲಿ ಮುಕ್ತಿಯನ್ನು ನೀಡುವ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅಶಕ್ತಿಯ ಅದು ಕಾರಣ ಅಲ್ಲ. ಕೀಟ ಶರೀರದಲ್ಲೇ ರಾಜನನ್ನಾಗಿ ಮಾಡುವ ಮೂಲಕ ತಮ್ಮ ಸಾಮರ್ಥ್ಯ ತೋರಿಸಿದ್ದಾರೆ. ಇದು ಲೋಕ ಮರ್ಯಾದೆ ಅಂತ ಸ್ಪಷ್ಟಪಡಿಸ್ತಾರೆ ವಾದಿರಾಜರು. ನಾನಂ ಚ ತಸ್ಮೈ ವಿಮಲಂ ದದೌ ಸಹಾಮಹಿಂ ಚ ಸರ್ವಾಂ ಬುಭುಜೇ ತದಂತೆ ತ್ಯಕ್ತ್ವಾ ತನುಂ ವಿಪ್ರವರತ್ವಮೇತ್ಯ ಪದಂ ಹರೇರಾಪಸು ತತ್ವವೇದಿ. ಕೀಟರಾಜನಿಗೆ ವೇದವ್ಯಾಸರು ನಿರ್ಮಲ ಜ್ಞಾನ ಇತ್ತಿದ್ದಾರೆ. ಇಡೀ ಭೂಮಿಯನ್ನು ಆಳಿ ಆ ಒಂದು ಕೀಟ ಇಡೀ ಭೂಮಿಯನ್ನು ಆಳುತ್ತೆ. ಇಡೀ ಭೂಮಿಯನ್ನು ಆಳಿ ಕೊನೆಗೆ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿ ಶ್ರೇಷ್ಠ ಬ್ರಾಹ್ಮಣನ ಜನ್ಮ ಹೊಂದಿ ತತ್ವಜ್ಞಾನಿಯಾಗಿ ಹರಿಪದವನ್ನು ಆ ಬ್ರಾಹ್ಮಣ ಪ್ರವೇಶ ಮಾಡ್ತಾನೆ. ಈ ನಿಟ್ಟಿನಲ್ಲಿ ವೇದವ್ಯಾಸರು ಅನೇಕ ಲೀಲೆಯನ್ನು ಬಣ್ಣನೆ ಮಾಡ್ತಾರೆ. ಮುಂದೆ ಶುಕಾವತಾರದ ಬಗ್ಗೆ ಆಚಾರ್ಯರು ತುಂಬ ಅದ್ಭುತವಾಗಿ ಕೊಡ್ತಾರೆ ನಿರ್ಣಯ. ಶುಕರ ಪ್ರಚಲಿತ ಕಥೆ ಏನು ಅಂತ ನೋಡಿ ಆಚಾರ್ಯರು ಕೊಟ್ಟ ನಿರ್ಣಯ ನಾಳೆ ನೋಡೋಣ. ವೇದವ್ಯಾಸರ ಬಗ್ಗೆ ಹೇಗೆ ಒಂದು ಪ್ರಚಲಿತ ಕಥೆ ಇದೆಯೋ ಹಾಗೆ ಶುಕರ ಬಗ್ಗೆಯೂ ಒಂದು ವಿಚಿತ್ರ ಕಥೆ ಇದೆ. ಏನು ಅಂದರೆ, ವೇದವ್ಯಾಸರಿಗೆ ಒಮ್ಮೆ ಯಾಗ ಮಾಡಬೇಕು ಅನ್ನೋ ಬಯಕೆ ಉಂಟಾಯ್ತಂತೆ. ಅದಾದ ಮೇಲೆ ಯಾಗಕ್ಕೋಸ್ಕರ ಅರಣಿ ಮಥನ ಮಾಡ್ತಾ ಇದ್ದಾರೆ. ಒಂದು ಹೆಣ್ಣು ಗಿಳಿ ಬಂದಿತ್ತು. ಅದನ್ನು ನೋಡಿ ವೇದವ್ಯಾಸ ದೇವರಿಗೆ ಮನೋವಿಕಾರ ಆಯಿತು. ಅದರಿಂದ ಶುಕಾಚಾರ್ಯರ ಜನ್ಮ ಆಯಿತು. ಅದರಿಂದ ಪುರಾಣಕರ್ತ ವ್ಯಭಿಚಾರ ಜಾತಃ. ವೇದವ್ಯಾಸರ ಹುಟ್ಟೂ ಸರಿ ಇಲ್ಲ, ಶುಕಾಚಾರ್ಯರ ಹುಟ್ಟೂ ಸರಿ ಇಲ್ಲ. ಹೀಗಿದ್ದ ಮೇಲೆ ವೇದವ್ಯಾಸರು ಮಾಡಿದ ಪುರಾಣ, ಶುಕಾಚಾರ್ಯ ಮಾಡಿದ ಭಾಗವತ ಯಾಕೆ ಓದ್ತೀರಾ ಅಂತ ಕೆಲವರೆಲ್ಲ ಅಬದ್ಧವಾಗಿ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅದಕ್ಕೆ ಆಚಾರ್ಯರು ತುಂಬ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾರೆ. ಆ ನಿರ್ಣಯವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.